India is rich, Indians are poor. Agriculture is rich, agriculturist is poor. ಭಾರತ ಶ್ರೀಮಂತ, ಭಾರತೀಯ ಬಡವ. ಕೃಷಿ ಶ್ರೀಮಂತ, ಕೃಷಿಕ ಬಡವ. ಇದು ಹೋಗ್ಬೇಕಲ್ಲ. ಇದು ಹೋಗ್ಬೇಕಂದ್ರೆ ವ್ಯವಸ್ಥೆ ಸರಿ ಮಾಡ್ಬೇಕು ಅನ್ನೋದಾದ್ರೆ ನಾನು ಮಾರೋದು ಮತ್ತು ನಾ ಕೊಳ್ಳೋದು ಎರಡೂ ಸಮತೋಲನದಲ್ಲಿರ್ಬೇಕು. ಆದ್ರೆ ಮಧ್ಯವರ್ತಿನೂ ಪಾರದರ್ಶಕವಾಗಿರ್ಬೇಕು, ವ್ಯವಸ್ಥೆನೇ ಪಾರದರ್ಶಕವಾಗಿರ್ಬೇಕು ಅಂತ ಹೇಳ್ತಿರೋದು ನಾನು. ವ್ಯವಸ್ಥೆ ಪಾರದರ್ಶಕವಾಗಿದ್ರೆ ನಾನು ತೆಗೆದುಕೊಳ್ಳುವಂತ ಒಂದು ಟೂತ್ ಪೇಸ್ಟ್ ಎಷ್ಟಕ್ಕೆ ತಯಾರಾಯ್ತು ಎಷ್ಟಕ್ಕೆ ತಗೋತೀನಿ ಅಂದ್ರೆ ಮುಗಿದೋಯ್ತಲ್ಲ. ಇಲ್ದಿದ್ರೆ ಅವನು 2 ತಗೋ 1 ಫ್ರೀ ಕೊಡ್ತೀನಿ ಅಂತ ಹೆಂಗಂತಾನೆ. ಹೌದೌದು, ಅದನ್ನೇ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಅದನ್ನೇ ಕೂಡಿಸಿಲ್ಲ ನೀವು. ಈಗ ಕೇಳ್ತಾ ಇದೀವಲ್ಲ ನಿಮ್ ಮೂಲಕ ಥ್ರೋ ಮೀಡಿಯಾ ಕೇಳ್ತಾ ಇದೀವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕರೆದ್ರೆ ಅಕ್ರಾಸ್ ದ ಟೇಬಲ್ ಇದೇ ಮಾತುಗಳನ್ನು ಆಡ್ತೇವೆ ನಾವು. ಭತ್ತ, ಜೋಳ, ಹತ್ತಿ, ತುಂಗಭದ್ರಾ ನೀರಾವರಿ ಕೊನೆ ಭಾಗದಲ್ಲಿದ್ದೀವಿ. ಜೋಳ ಬೆಳಿತೇವೆ, ಭತ್ತ ಬೆಳಿತೇವೆ, ಹತ್ತಿ ಬೆಳಿತೇವೆ, ಸಜ್ಜೆ ಬೆಳಿತೇವೆ. ನಮ್ದೆಲ್ಲ ಈ ಕ್ರಾಪ್ ಡೈವರ್ಸಿಟಿ ಇದ್ದಂಗೆ. ಆಹಾರ ಭದ್ರತೆ ಕಾಯ್ದೆ ರಚನೆ ಮಾಡೋದಕ್ಕೆ ಪ್ರೋತ್ಸಾಹದಾಯಕವಾಗಿ ಬೆನ್ನೆಲುಬಾಗಿ ನಿಂತಂತವ್ರು ಯಾರು, ಈ ದೇಶದ ಬೆನ್ನೆಲುಬು ರೈತ ಅಂತ ಕರಿತೀವಲ್ಲ, ಅಲ್ಲಿ ಸಾಬೀತು ಮಾಡ್ದವ. ಹಂಗಾಗಿ ಇವತ್ತು ಸಹಿತ ನಮ್ಮ ದೇಶದ ಪ್ರಧಾನಿ ಹೋಗಿ ಇನ್ನೊಂದು ಕಡೆ ಸತ್ಕಾರ ಹೊಂದಿ ಬರ್ತಾರೆ. ಅವತ್ತಿನಂಗೆ ಬೇಡದಕ್ಕೆ ಹೋಗಂತ ಪ್ರಧಾನಿ ಇಲ್ಲ. ಹೌದು.